ಗುಡ್ ಮಾರ್ನಿಂಗ್, ಶುಭೋದಯ ಆತ್ಮೀಯ ದೇವಚಂದ್ರೆ, ಹೇಗಿದ್ದೀರಿ? ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ನೀವೆಲ್ಲರನ್ನ ದೇವರು ತನ್ನ ಮಹಾಕೃಪೆಯಿಂದ ಸುರಕ್ಷಿತವಾಗಿರಿಸಿದಾನೆಂಬುದಾಗಿ. ಪ್ರತಿದಿನವೂ ಸಹ ದೇವ ಮಂದಿರದಲ್ಲಿ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಆಶೀರ್ವಾದಕ್ಕಾಗಿ, ನಿಮ್ಮ ಆತ್ಮಿಕತೆ ಬದುಕಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವಾದಿ ದೇವನು ತಾನೇ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ನಡೆಯುವಂಥ ಝೂಮ್ ಮೀಟ್ಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಆ ಕುಟುಂಬವಾಗಿ ಆ ಕೂಟದಲ್ಲಿ ಬಂದು ಭಾಗವಹಿಸುವುದರ ಜೊತೆಯಲ್ಲಿ 1 ಗಂಟೆ ಆರಾಧನೆ ಪ್ರಾರ್ಥನೆ ನಡೀಲಿಕ್ಕಿದೆ ಮತ್ತು ಇನ್ನು ಹೆಚ್ಚು ಸಮಯಗಳ ಕಾಲ ಪ್ರತ್ಯೇಕವಾಗಿ ಎಲ್ಲರಿಗಾಗಿ ನಾವು ವೈಯಕ್ತಿಕವಾಗಿ ಅವರ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ವಿಶೇಷವಾದಂತಹ ಝೂಮ್ ಮೀಟ್ನಲ್ಲಿ ನೀವು ಪಾಲ್ಗೊಳ್ಬೋದು. ಅದರ ಜೊತೆಯಲ್ಲಿ ಬರುವ ವಾರ ಅಂದರೆ 18ರಿಂದ 24ನೇ ತಾರೀಕು ನಡೆಯುವಂಥ ಪ್ರೇಯರ್ ಟ್ರೈನಿಂಗ್ ಝೂಮ್ ಮೀಟ್ಗಾಗಿ ದೇವರಿಗೆ ವಂದನೆ ಸಲ್ಲಿಸ್ತಾನೆ. ಮೋನಿಕಾ ಸಿಸ್ಟರ್ ಈ ವಿಶೇಷವಾದಂತಹ ಝೂಮ್ ಮೀಟನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಪ್ರಾರ್ಥನೆಯ ತರಬೇತಿ ಶಿಬಿರಗಳನ್ನು 500 ಜನರನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಬೇಗನೆ 100 ರೂಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳ್ರಿ ಎಂಬುದಾಗಿ ನಿಮ್ಮನ್ನು ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಅನೇಕ ಮಂದಿ ನೀವು ರಿಜಿಸ್ಟ್ರೇಷನ್ಸನ್ನು ಮಾಡಿಕೊಳ್ತಾ ಇದ್ದೀರಿ. ತ್ವರಿತವಾಗಿ ಅತಿ ಶೀಘ್ರದಲ್ಲಿ ಸೀಟ್ ಕ್ಲೋಸ್ ಆಗುವಂಥ ಸಂಭವ ಇರೋದರಿಂದ 500 ಜನ ಆದ ನಂತರ ಮತ್ತೆ ನಾವು ಬೇರೆ ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳೋದಿಲ್ಲ. ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ದೇಶ ವಿದೇಶಗಳಲ್ಲಿರುವಂಥ ಅನೇಕ ಜನರು ಈ ವಿಶೇಷವಾದಂಥ ಝೂಮ್ ಮೀಟ್ನಲ್ಲಿ ಟ್ರೈನಿಂಗ್ ಶಿಪ್ಪನ್ನು ತೆಗೆದುಕೊಳ್ತಿದ್ದಾರೆ. ಪ್ರೇಯರ್ ಟ್ರೈನಿಂಗ್ ಶಿಪ್ಪನ್ನು ಇದರಲ್ಲಿ ನೀವು ಭಾಗವಹಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಗಾಡ್ ಬ್ಲೆಸ್ ಯು. ಪ್ರತ್ಯೇಕವಾಗಿ ದೇವರು ಇವತ್ತು ನಮ್ಮ ಸಂಗಡ ಏನು ಮಾತನಾಡುತ್ತಾನೆ, ದೇವರ ವಾಗ್ದಾನ 4ನೇ ಅಧ್ಯಾಯದ 12ನೇ ವಚನ. ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು, ಓಡಿದರೆ ಮುಗ್ಗರಿಸುವುದಿಲ್ಲ. ಎಷ್ಟೊಂದು ಅದ್ಭುತವಾದಂಥ ವಾಗ್ದಾನ ಪ್ರೀತಿಯುಳ್ಳ ದೇವಶಂಟ್ರೆ. ಯಾವುದೇ ಒಬ್ಬ ವ್ಯಕ್ತಿ ನಡೆದಾಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನ ಜೀವಿತದಲ್ಲಿ 2 ಘಟನೆಗಳು ಆಗೇ ಆಗುತ್ತೆ. ಏನು ಘಟನೆ ಗೊತ್ತಾ? ಎಷ್ಟೇ ಸೈಲೆಂಟಾಗಿ ಡೀಸೆಂಟಾಗಿ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾನೆ ಅಂದರೆ ಒಂದಲ್ಲ ಒಂದು ಸಾರಿ ಎಡವಲೇಬೇಕು. ಅಟ್ಲೀಸ್ಟ್ ಚಿಕ್ಕದಾದಂಥ ಕಲ್ಲು ಅಥವಾ ಯಾವುದೋ ಒಂದು ತಡೆಗಳ ಮಧ್ಯದಲ್ಲಿ ಅವನು ಎಡವಿ ಬೀಳಬೇಕಾದಂಥ ಸಂಭವ ಬಂದೇ ಬರುತ್ತೆ. ಇನ್ನು ಓಡಿದರೆ ನ್ಯಾಚುರಲ್ ಆಗಿ ಇನ್ನು ದೊಡ್ಡದಾದಂಥ ಪರಿಸ್ಥಿತಿ ಅಥವಾ ದೊಡ್ಡದಾದಂಥ ಗಾಯವಾಗುವಂಥ ಸಂಭವ ಇರ್ತದೆ. ಆದರೆ ದೇವರು ಇಲ್ಲಿ ಹೇಳುತ್ತಿರುವಂಥ ಸಂಗತಿ, ನೀನು ನಡೆದಾಡುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗೋದಿಲ್ಲ, ನೀನು ಓಡಿದರೆ ಮುಗ್ಗರಿಸಿ ಬೀಳೋದಿಲ್ಲ ಎಂಬುದು. ಯೇಸುವಿನ ನಾಮದಲ್ಲಿ ದೇವರನ್ನು ಆರಾಧಿಸುವಂಥ, ದೇವರನ್ನು ಪ್ರೀತಿಸುವಂಥ, ದೇವರಲ್ಲಿ ನಂಬಿಕೆ ಇರುವಂಥ ದೇವ ಮಕ್ಕಳ ಜೀವಿತದಲ್ಲಿ ಈ ಕಾರ್ಯವನ್ನು ದೇವರು ನಡೆಸಿದ್ದಾನೆ. ಪ್ರೀತಿಯುಳ್ಳ ದೇವಜನರು, ಇವತ್ತು ನಿನ್ನ ಬದುಕಿನಲ್ಲಿ ನೀನು ನಡೆಯುವಾಗ ನಿನ್ನ ಮಾರ್ಗಗಳನ್ನು ದೇವರು ಸರಾಗ ಮಾಡುತ್ತಾನೆ. ನೀನು ಓಡುವಂಥ ಸಂದರ್ಭದಲ್ಲಿ ನಿನ್ನ ಪ್ರಯಾಸವನ್ನು ದೇವರು ಆಶೀರ್ವಾದ ಮಾಡಿಕೊಡುತ್ತಾನೆ. ಯಾಕೆಂತ ಹೇಳಿದರೆ, ಆತ್ಮಿಕತೆ ಬದುಕಿನಲ್ಲಿ 2 ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಹನೋಕನು ಸರಿಸುಮಾರು 365 ವರ್ಷಗಳ ಕಾಲ ದೇವರೊಟ್ಟಿಗೆ ನಡೆದನಂತೆ. ದೇವರೊಟ್ಟಿಗೆ ನಡೆದು ದೇವರು ಅವನನ್ನು ನೇರವಾಗಿ ಸಜೀವವಾಗಿ ಪರಲೋಕಕ್ಕೆ ಕರ್ಕೊಂಡು ಹೋದನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯಾವ ಒಬ್ಬ ವ್ಯಕ್ತಿ ದೇವರಲ್ಲಿ ಭಕ್ತಿ, ಯಥಾರ್ಥತೆ, ಪ್ರೀತಿ, ವೈರಾಗ್ಯದಿಂದ ಇರ್ತಾನೋ ಆ ವ್ಯಕ್ತಿ ದೇವರೊಟ್ಟಿಗೆ ನಡೆಯುವಂಥ ವ್ಯಕ್ತಿಯಾಗಿರುವುದಾದರೆ ಅವನ ಹೆಜ್ಜೆಗಳು ಇಕ್ಕಟ್ಟಾಗಿರೋದಿಲ್ಲ. ಅವನ ಹೆಜ್ಜೆಗಳಿಗೆ ದೇವರು ವಿಶಾಲತೆಯನ್ನು ಕೊಡುತ್ತಾರೆ, ಸಮೃದ್ಧಿ ಭರಿತವಾದಂಥ ಬಾಗಿಲುಗಳನ್ನು ತೆರೆ ಮಾಡುತ್ತಾರೆ. ಅವನು ಇನ್ನೂ ಹೆಚ್ಚಾಗಿ ನಡೆಯುವ ಹಾಗೆ ಬಲ, ಶಕ್ತಿ, ಕೃಪೆಯನ್ನು ಕೊಡುತ್ತಾರೆ. ಇವತ್ತು ನಿನ್ನ ಬದುಕಿನಲ್ಲಿ ನಡೆಯಲಾರದಷ್ಟು ಮುಂದೆ, ಹೋಗಲಾರದಷ್ಟು ಮುಂದೆ, ಜೀವಿತ ಏನಪ್ಪ ಸಾಕಾಗಿದೆ ಎನ್ನುವಷ್ಟರ ಮಟ್ಟಿಗೆ ನಿರಾಸೆ, ನಿಸ್ಪೃಹದ ಜೀವಿತ ನಿನ್ನ ಬದುಕಿನಲ್ಲಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ಈ ವಾಗ್ದಾನ ವಚನ ನಿನಗೋಸ್ಕರವಾಗಿ ದೇವರು ನಿನ್ನನ್ನು ಬಲಪಡಿಸ್ತಾನೆ. ಯಾವ ಇಕ್ಕಟ್ಟು ಇಲ್ಲದ ರೀತಿಯಲ್ಲಿ ನಿನಗಾಗಿ ದೇವರು ಬಾಗಿಲುಗಳನ್ನು ತೆರೀತಾನೆ, ಮಾರ್ಗಗಳನ್ನು ತೆರೀತಾನೆ, ದಾರಿಗಳನ್ನು ತೆರೀತಾನೆ. ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶ್ರೀ 2ನೇ ವ್ಯಕ್ತಿಯನ್ನು ಗಮನಿಸ್ತೇವೆ. ಎಲಿಯನು ಓಡಿದನಂತೆ.
ಓಡಿದನಂದ್ರೆ, ಎಷ್ಟು ಸ್ಪೀಡ್ ಓಡಿದನಂದ್ರೆ ಅಹಾಬನ ರಥಗಳನ್ನ ದಾಟಿ ಆತನು ಓಡಿ ಹೋಗಿ ಸೇರಬೇಕಾದಂತ ಸ್ಥಾನಕ್ಕೆ ಗುರಿ ಮುಟ್ಟಿದನಂತೆ. ರಥಗಳು, ಕುದುರೆಗಳು, ಅದರಿಂದ ಕಟ್ಟಲ್ಪಟ್ಟಂತ ರಥ, ಬೈಬಲ್ ಹೇಳ್ತದೆ ಅಂಗೈಯಷ್ಟು ಮೋಡ ಆಕಾಶದಲ್ಲಿ ಬರುತ್ತಿರುವುದನ್ನು ನೋಡಿದಂತ ಎಲಿಯನ್ ಹೇಳ್ತಾ ಇದ್ದಾನೆ, ಅಹಾಬ ರಾಜನಿಗೆ ಬೇಗನೆ ಹೋಗು, ಇಲ್ಲ ಅಂದ್ರೆ ಮಳೆನಲ್ಲಿ ಸಿಕ್ಕಾಕಿಕೊಳ್ತಿ ಎಂಬುದಾಗಿ. ಆ ರಥದ ಹಿಂದೆ ಇದ್ದಂತ ಎಲಿಯನು ಓಡಿದನು, ಮುಟ್ಟಬೇಕಾದಂತ ಗುರಿಯನ್ನ ಓಡಿ ಆ ವಿಶೇಷವಾದಂತ ರಾವುತರುಗಳು, ಅಂದ್ರೆ ವೈಯಕ್ತಿಕವಾಗಿ ಕುದುರೆಗಳಿರುವಂತ ಅಶ್ವವನ್ನ ಕಟ್ಟಿದಂತ ರಥಕ್ಕಿಂತ ಮಿಗಿಲಾಗಿ ಮುಂದೆ ಓಡಿ ಹೋಗಿ ವಿಶೇಷವಾದಂತ ಕೃಪೆಗೆ ಪಾತ್ರನಾದ ಓಡಿದನೆಂಬುದಾಗಿ ನಾವು ನೋಡುತ್ತೇವೆ. ಆದರೆ ದೇವರ ಸನ್ನಿಧಾನದಲ್ಲಿ ಇವತ್ತು ನಡೆಯೋದಕ್ಕೂ ಆಗದೆ, ಓಡೋದಕ್ಕೂ ಆಗದೆ ಬಳಲುತ್ತಾ ಇರುವಂತ ನಿನ್ನ ನನ್ನ ಬದುಕಿನಲ್ಲಿ ದೇವರು ಇವತ್ತು ವಾಗ್ದಾನ ಕೊಡ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಆ ಎಲಿಷನಿಗೆ ಅಷ್ಟೊಂದು ಶಕ್ತಿ, ಆ ಎಲಿಷನಿಗೆ ಅಷ್ಟೊಂದು ಬಲ ಯಾಕೆ ದೇವರು ಕೊಟ್ಟನು ಗೊತ್ತಾ? ಹನೋಕನ ವಿಷಯದಲ್ಲಾಗ್ಲಿ, ಎಲಿಯನ ವಿಷಯದಲ್ಲಾಗ್ಲಿ ನಾವು ಗಮನಿಸುವಾಗ ಹನೋಕನು ಪ್ರಾರ್ಥಿಸುವಂತಹ ವ್ಯಕ್ತಿ ಆಗಿದ್ದನು. ದೇವರೊಟ್ಟಿಗೆ ನಡೀಬೇಕಂದ್ರೆ ಪ್ರಾರ್ಥನಾ ಜೀವಿತ ಇಲ್ಲದೆ ನಡೆಯೋಕ್ಕಾಗಲ್ಲ. ಎಲಿಷನ ವಿಷಯವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಆತನು ಮೊಣಕಾಲುಗಳ ಮಧ್ಯದಲ್ಲಿ ತನ್ನ ತಲೆಯನ್ನಿಟ್ಟು ಆತನು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅದಕ್ಕಾಗಿಯೇ ಅಶ್ವ ಬಲಕ್ಕಿಂತಲೂ ಸದಾ ಬೈಬಲ್ ಹೇಳ್ತದೆ, ಯುದ್ಧ ಕಾಲಕ್ಕೆ ಅಶ್ವ ಬಲಗಳು ಸನ್ನದ್ಧವಾಗಿರುವುದಾದರೂ ಯುದ್ಧವು ಯೆಹೋವನದೇ ಎಂಬುದಾಗಿ. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಶ್ವಕ್ಕಿಂತಲೂ ಬಲವಾದಂತ ಶಕ್ತಿ, ಈ ಪ್ರಪಂಚವನ್ನ ಜಯಿಸುವಂತ ಶಕ್ತಿ, ಈ ಲೋಕದಲ್ಲಿ ಎಲ್ಲಾ ತಡೆಗಳನ್ನ ಒಡೆಯುವಂತ ಶಕ್ತಿ ಯಾರಿಗಿರುತ್ತೆ ಗೊತ್ತಾ? ಒಬ್ಬ ಪ್ರಾರ್ಥನಾ ವೀರನಿಗಿರುತ್ತೆ. ಪ್ರಾರ್ಥನಾ ವೀರನಿಗಿರುತ್ತೆ. ಯೇಸುವಿನ ನಾಮದಲ್ಲಿ ಇವತ್ತು ನಿನಗೆ ತಡೆಗಳು ಅಡ್ಡಗೋಡೆಯಾಗಿ ನಿಂತುಕೊಂಡಿದ್ದಾವ? ಮುಂದೆ ಮಾರ್ಗಗಳು ಕಾಣುತ್ತಾ ಇಲ್ಲವಾ? ಎಡ ಬಲಗಡೆಯಲ್ಲಿ, ಹಿಂಭಾಗ ಮುಂಭಾಗದಲ್ಲಿ ತಡೆಗಳು ಆವರಿಸಿಕೊಂಡಿದ್ದಾವ? ಎಲ್ಲಿ ಹೋಗಬೇಕು, ಯಾವ ಸ್ಥಳಕ್ಕೆ ಹೋಗಬೇಕು, ಏನನ್ನ ಮಾಡಬೇಕೆಂಬುದಾಗಿ ಇವತ್ತು ಕಂಗಾಲಾಗಿದೆಯಾ? ದೇವರ ಮಗುವೆ, ಯೇಸುವಿನ ನಾಮದಲ್ಲಿ ಇವತ್ತು ನಿನಗೆ ವಾಗ್ದಾನ ಕೊಡ್ತಾನೆ. ನಿನ್ನ ಹೆಜ್ಜೆಗಳು ಸರಾಗವಾಗಿ ಹೋಗುವಂತೆ ಆತನ ವಿಶಾಲತೆಯನ್ನು ನಾವುಕ್ಕೆ ಸ್ತೋತ್ರವಾಗಲಿ. ನೀನು ಓಡಿದರೂ ಮುಗ್ಗರಿಸದ ರೀತಿಯಲ್ಲಿ ನಿನಗೆ ಬೇಕಾದಂತ ಆತ್ಮನ ಬಲವನ್ನ ನಿನಗೆ ಕೊಟ್ಟು ನಡೆಸ್ತಾನೆ. ಆದರೆ ಈ ಎರಡು ಬಲಗಳು ನಮಗೆ ಸಿಗಬೇಕಂದ್ರೆ, ಈ ಎರಡು ಕೃಪೆಗೆ ನಾವು ದೇವರ ಸನ್ನಿಧಾನದಲ್ಲಿ ಪಾತ್ರ ಆಗಬೇಕಂದ್ರೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಹೆಚ್ಚೆಚ್ಚು ಪ್ರಾರ್ಥನೆ ಮಾಡ್ರಿ, ದೇವರೊಟ್ಟಿಗೆ ಇರ್ರಿ, ದೇವರ ವಾಕ್ಯವನ್ನ ಧ್ಯಾನ ಮಾಡ್ರಿ, ದೇವರ ಸನ್ನಿಧಾನದಲ್ಲಿ ಉಪವಾಸ ಪ್ರಾರ್ಥನೆಗಳನ್ನ ಮಾಡ್ರಿ, ಬಲ ಹೊಂದ್ರಿ. ದೇವರು ನಿಮ್ಮನ್ನ ಬಲಪಡಿಸಲಿ. ತಂದೆಯಾದ ದೇವ, ನಸರೇತಿನ ಯೇಸುವಿನ ನಾಮದಲ್ಲಿ ಈ ವಾಗ್ದಾನ ಕೇಳಿದಂತ ಒಬ್ಬೊಬ್ಬರ ಜೀವಿತದಲ್ಲೂ ಸದಾ ಅವರ ಆತ್ಮಿಕತೆ ಜೀವಿತ, ಪ್ರಾರ್ಥನೆ ಜೀವಿತ ಕಟ್ಟಲ್ಪಡಲು ಯೇಸುವಿನ ನಾಮದಲ್ಲಿ ಈ ದಿನದ ಎಲ್ಲ ಪ್ರಯಾಸವನ್ನ ನಿನ್ನ ಮಕ್ಕಳನ್ನ ದೇವರ ಕರ್ತನೆ ಆಶೀರ್ವದಿಸಿ ಅವರಿಗೆ ಬೇಕಾದಂಥ ಬಾಗಿಲುಗಳನ್ನು ನೀನು ತೆರೆ ಮಾಡು. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಪ್ರಮೋಷನ್ಸ್, ಇಂಕ್ರಿಮೆಂಟ್ಸ್ಗಳನ್ನು ನೀನು ಅನುಗ್ರಹಿಸು ರಾಜ. ಬರೀತಿರುವಂಥ ಇಂಟರ್ವ್ಯೂಗಳನ್ನು ದೇವರ ಕರ್ತನಲ್ಲಿ ಪಾಸ್ ಆಗುವಂಥ ನೀನು ಕೃಪೆ ಮಾಡು. ಕೆಲಸವಿಲ್ಲದವರಿಗೆ ಹೊಸ ಕೆಲಸಗಳು ಸಿಗಲಿ. ಯೇಸುವಿನ ನಾಮದಲ್ಲಿ ಅನಾರೋಗ್ಯದಲ್ಲಿ ಯಾರಾದರೂ ಇರುವುದಾದರೆ ಅವರನ್ನು ಸಂಧಿಸು, ಅವರನ್ನು ಬಲಪಡಿಸಪ್ಪ. ಯೇಸುವಿನ ನಾಮದಲ್ಲಿ ದೇವಾದಿ ದೇವನೇ ಕರ್ತನೆ, ಇವತ್ತು ಪ್ರತ್ಯೇಕವಾಗಿ ಕಾಣಿಕೆಗಳನ್ನು ಕಳಿಸಿದಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅವರ ಕುಟುಂಬಗಳನ್ನು ನಿನ್ನ ಹೆಸರಾಗಿ ನಿನ್ನ ಆಶೀರ್ವಾದ ಮಾಡಿ. ಮ್ಯಾರೇಜ್ ಡೇ, ಬರ್ತ್ಡೇ, ನಾಮಕರಣ, ಪ್ರತ್ಯೇಕವಾಗಿ ನಿನ್ನ ಸನ್ನಿಧಾನದಲ್ಲಿ ಗೃಹ ಶಂಕುಸ್ಥಾಪನೆ ಮಾಡಿಕೊಳ್ಳುವಂಥ ಒಬ್ಬೊಬ್ಬ ಮಕ್ಕಳನ್ನು, ಅವರ ಮನೆಗಳನ್ನು, ಮಕ್ಕಳನ್ನು ಆಶೀರ್ವಾದ ಮಾಡಿ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬಿಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಆತ್ಮೀಯ ದೇವಜನರೇ, ಪ್ರತ್ಯೇಕವಾಗಿ ಪಾಸ್ಟರ್ ಜೆ ವೆಂಕಟೇಶ್ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಉದಯ ಕಾಲದ ಎಲ್ಲ ಸಂದೇಶಗಳು ಮೊದಲು ನಿಮಗೆ ನೋಟಿಫಿಕೇಶನ್ ಬರ್ತದೆ. ನೋಡಿ ದಿನವನ್ನು ಪ್ರಾರಂಭಿಸ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.